ಆಲ್ ದ ಡ್ರೈ ಫ್ರೂಟ್ಸ್ ಏನಾಗ್ತಿದೆ, ಘೀಯಲ್ಲಿ ರೋಸ್ಟ್ ಆಗ್ತಿದೆ. ಬಾದಾಮ್, ಕಾಜು, ದ್ರಾಕ್ಷಿ, ಆಮೇಲೆ ಸ್ವಲ್ಪ ಕುಟ್ಟಿರೋ ಏಲಕ್ಕಿ. ಏನಕ್ಕೆ ಗೆಸ್ ಮಾಡಿ ನೋಡೋಣ. ಮತ್ತು ಇದು ಹೆಸರುಬೇಳೆ. ಫಸ್ಟು ಡ್ರೈ ಆಗಿ ರೋಸ್ಟ್ ಮಾಡ್ಕೊಂಡಿದ್ದು, ಆಮೇಲೆ ಹೆಸರುಬೇಳೆನ ತೊಳೆದು ಈಗ ತುಪ್ಪದಲ್ಲಿ ರೋಸ್ಟ್ ಮಾಡ್ಕೊತಿದ್ದಾರೆ ಒದ್ದೆ ಆಗಿರೋ ಹೆಸರುಬೇಳೆನ. ಏನಕ್ಕಿರ್ಬೋದು ಇದು? ಏನಕ್ಕೆ ಮಮ್ಮಿ? ಟೇಸ್ಟು ಚೆನ್ನಾಗಿರುತ್ತೆ ಅಂತ. ಚೆನ್ನಾಗಿ ಯಾವ ಡಿಶ್ ಮಾಡ್ತಾ ಇದೆಯಾ? ಹೆಸರುಬೇಳೆ ಪಾಯಸ. ಹೆಸರುಬೇಳೆ ಪಾಯಸಗೆ ಯಾವ ಗ್ಲಾಸಲ್ಲಿ ಬೇಳೆ ತಗೊತೀರೋ ಅದೇ ಗ್ಲಾಸಲ್ಲಿ ನೀರು. 1 ಗ್ಲಾಸು ಬೇಳೆಗೆ 2 ಗ್ಲಾಸ್ ನೀರು, 2 ಗ್ಲಾಸ್ ಹಾಲು ಹಾಕಿ ಕುದಿಸ್ಬೇಕು. ಫಸ್ಟು ನೀರಲ್ಲಿ ಬೇಳೆ ಎಲ್ಲ ಬೇಯ್ಕೋಬೇಕು. ಆಮೇಲೆ ಹಾಲು, ಕೊಬ್ಬರಿ ಅದೆಲ್ಲ ರುಬ್ಬಿರೋದು ಹಾಕ್ಕೋಬೇಕು 2 ಗ್ಲಾಸು. ಆಮೇಲೆ 1 ಗ್ಲಾಸ್ ಬೆಲ್ಲ ಹಾಕ್ಬೇಕು. ಓಕೆ, ಮಾಡ್ತಾ ಮಾಡ್ತಾ ಮತ್ತೆ ಹೇಳ್ತಾ ಇರು. ಈಗ ಸದ್ಯಕ್ಕೆ 1 ಗ್ಲಾಸ್ ನೀರು ಹಾಕಿ ಕುದಿಸ್ತಾ ಇದೆಯಾ? 2 ಗ್ಲಾಸ್ ಇನ್ನೊಂದು ಗ್ಲಾಸಿಗೆ ಆ್ಯಡ್ ಮಾಡ್ತೀಯ ಸ್ವಲ್ಪ ಹೊತ್ತಾದ್ಮೇಲೆ? ಬೆಲ್ಲ ಕರಗಿಸ್ಕೊಂಡಿದ್ದೀನಿ. ತೋರಿಸು. ಇನ್ನೊಂದು ಗ್ಲಾಸ್ ನೀರಲ್ಲಿ ಬೆಲ್ಲ ಕರಗಿಸ್ಕೊಂಡು ಸೋಯಿಸ್ಕೊಂಡಿದ್ದಾರೆ. ಸೊ ಇದು ಕುದಿಯೋಕ್ಕೆ ಯೂಸ್ ಆಗ್ತಾ ಇದೆ 1 ಗ್ಲಾಸು. ಇನ್ನೊಂದು ಗ್ಲಾಸು ಬೆಲ್ಲ ಕರಗಕ್ಕೆ. ಆಮೇಲೆ ಈ ಮಿಕ್ಸ್ಚರ್ ಏನಂದರೆ 1 ಗ್ಲಾಸು ಕಾಯಿಸಿ ತಣ್ಣಗಾಗಿರೋ ಹಾಲು, ಅದರೊಳಗಡೆ 1 ಬಟ್ಲಷ್ಟು ಕೊಬ್ಬರಿ ರುಬ್ಕೊಂಡಿರೋದು. 1 ಬಟ್ಲು ಮೀನ್ಸ್ 1 ಚಿಪ್ಪು, ಅರ್ಧ ತೆಂಗಿನಕಾಯಿ ರುಬ್ಕೊಂಡಿರೋದು. ಅದರಲ್ಲಿ ರುಬ್ಬಾವಾಗ ಹಾಲು ಹಾಕಿ ರುಬ್ಬಿರೋದಾ, ನೀರು ಹಾಕಿ ರುಬ್ಬಿರೋದಾ? ನೀರು ಹಾಕಿ. ಅದಕ್ಕೆ ಮತ್ತೆ ನೀರು ಜಾಸ್ತಿ ಆಗುತ್ತಲ್ಲ. 2 ಗ್ಲಾಸ್, 1 ಗ್ಲಾಸ್ ಇಲ್ಲಿ, 1 ಗ್ಲಾಸ್ ಇಲ್ಲಿ, ಇನ್ನೊಂದು ಗ್ಲಾಸು ಇಲ್ಲಿ, 3 ಗ್ಲಾಸಾ? ಹಾಲು 1 ಗ್ಲಾಸು, ನೀರು ರುಬ್ಕೊಳ್ಳಿಕ್ಕೆ 1 ಗ್ಲಾಸು. ಸೊ ಓಕೆ. ಸೊ ಇನ್ನೊಂದು ಗ್ಲಾಸ್ ನೀರು ಈ ಕೊಬ್ಬರಿನ ರುಬ್ಕೊಳ್ಳೋವಾಗ ಹಾಕಿದ್ದಾರೆ. ಅದನ್ನು 1 ಗ್ಲಾಸ್ ಹಾಲಿಗೆ ಸೇರಿಸಿದ್ದಾರೆ. ಸೊ ಇನ್ನೊಂದು ಸತಿ ಕುದಿಯೋಕ್ಕೆ ಬೇಳೆ 1 ಗ್ಲಾಸ್ ನೀರು, ಬೆಲ್ಲ ಕರಗಕ್ಕೆ 1 ಗ್ಲಾಸ್ ನೀರು, ಆಮೇಲೆ ಕೊಬ್ಬರಿ ರುಬ್ಕೊಳ್ಳೋಕ್ಕೆ 1 ಗ್ಲಾಸ್ ನೀರು, ಹಾಲು 1 ಗ್ಲಾಸ್ ಜೊತೆ ಸೇರಿಸಿ ಆ ಮಿಕ್ಸ್ನ ಇವಾಗ ಬೇಳೆ ಕುದ್ಮೇಲೆ ಇಲ್ಲಿ ಸೇರಿಸ್ಬಿಟ್ಟಿದ್ದಾರೆ. ಇದನ್ನು ಈಗ ಕುದಿಯೋಕ್ಕೆ ಬಿಡಬೇಕು. ಇದು ಬೇಯೋಕ್ಕೆ ಎಷ್ಟು ಮಿನಿಟ್ಸ್ ತಗೊಳ್ಳುತ್ತೆ ಇವಾಗ ಬೇಳೆ? ಒಂದು 15 ಮಿನಿಟ್ಸ್. ಸೀಟಿ ಹೊಡಿಸ್ಬಿಟ್ಟು ಕುಕ್ಕರಲ್ಲಿ ಹಾಕ್ಬೋದಲ್ಲ, ಅವಾಗ ಬೇಗ ಬೇಯುತ್ತೆ. ಅದು 6 ಅಷ್ಟೊತ್ತಿಗೆ ನೀನು ವಿಡಿಯೋ ಮಾಡೋಷ್ಟಕ್ಕೆ ಲೇಟ್ ಆಗುತ್ತೆ. ಅಯ್ಯೋ, ಇದೊಂಥರ ಮೆಥಡು. ಇದರಲ್ಲೇ ಕುದ್ರೆ ಬೇಳೆ ಕಟ್ಟಿಬಿಟ್ಕೊಳ್ಳುತ್ತೆ ಅಂತ ಒಂದು ಪ್ರತೀತಿ ಇದೆ. ಸೊ ಕುದೀತಾ ಇದೆ 15 ನಿಮಿಷ. ಬಟ್ ಗ್ಯಾಸ್ ಸೇವ್ ಮಾಡಬೇಕಂದ್ರೆ ಕುಕ್ಕರಲ್ಲಿ ಇಡಿ. ಸೊ ಇದನ್ನು ಕುದೀತಾ ಇದೆ. ಇಲ್ಲಿ ಮೇಲ್ಗಡೆ ಬ್ಲ್ಯಾಕ್ ಕಾಣಿಸ್ತಿರೋದು ಏಲಕ್ಕಿ ಪೌಡರ್. ಕೊಬ್ಬರಿ ರುಬ್ಬುವಾಗ ಹಾಕಿದ್ದಾರೆ ಅಮ್ಮ ಇದರಲ್ಲಿ. ಸೊ ಅದನ್ನು ಸೇರಿಸ್ಕೊಳ್ಳಿ ನೀವು. ಮರ್ತು ಹೋಗಿತ್ತು ಆವಾಗಲೇ ಹೇಳೋದು. ಇನ್ನೂ ಬೇಯಬೇಕು. ಅರ್ಜೆಂಟಾಗಿ ನೆಂಟರು ಬಂದಾಗ ಮಾಡೋಕ್ಕಾಗಲ್ಲ. ಇದು ಪುರ್ಸತ್ತಾಗಿ ಮಾಡಬೇಕು ಅಲ್ವಾ? ಮಾಡ್ಬೋದಾ? ಇದು ಬೇಯೋಕ್ಕೆ ಟೈಮ್ ಆಗ್ತಿದೆ. 15 ಮಿನಿಟ್ಸ್ ಅಷ್ಟೇ ಬೇಕಾಗಿರೋದಿಲ್ಲ, ಆಗುತ್ತೆ. ಬೇಳೆ ಬೆಂದಿದೆ. ನೆಕ್ಸ್ಟು ಬೆಲ್ಲ ಕರಗಿಸಿರೋದು ಬೆಲ್ಲ. ಇನ್ ಕೇಸ್ ಬೆಲ್ಲ ರುಚಿ ನೋಡಿದಾಗ ಸ್ವೀಟ್ನೆಸ್ ಜಾಸ್ತಿ ಇದ್ದರೆ ಮುಕ್ಕಾಲು ಪಾಲು ಹಾಕ್ಕೊಳ್ಳೋದು 1 ಗ್ಲಾಸ್ಗೆ, ಇಲ್ವಾ? ಮುಕ್ಕಾಲು ಪಾಲು ಹಾಕ್ಕೊಳ್ಳೋದು. ಇನ್ ಕೇಸ್ ಬೆಲ್ಲದ ಸ್ವೀಟ್ನೆಸ್ ಕಮ್ಮಿ ಇದ್ದರೆ 1/4 ಪಾಲು ಹಾಕ್ಕೊಳ್ಳೋದು. ಕರೆಕ್ಟ್? 1ರಿಂದ 1/4 ಪಾಲು ಅಷ್ಟು ಹಾಕ್ಕೊಳ್ಳೋದು. ನಮ್ಗೆ ಸ್ವೀಟ್ ಎಷ್ಟು ಬೇಕು ನೋಡ್ಕೊಂಡು ಹಾಕ್ಕೊಳ್ಳೋದು. ಇವಾಗ ಸೇರಿಸಿದ್ಮೇಲೆ ಕುದ್ಮೇಲೆ ಇನ್ನೊಂಚೂರು ಸ್ವೀಟ್ ಕಮ್ಮಿ ಅನ್ಸಿದ್ರೆ ಇವಾಗ ಮತ್ತೆ ಹಾಕೋಬೋದಾ? ಓಕೆ. ಇದು ಬೆಲ್ಲ ಗಟ್ಟಿ ಬೇಕು ಅಂದರೆ ಇನ್ನೂ ಸ್ವಲ್ಪ ಕುದಿಸಿದ್ರೆ ಗಟ್ಟಿ ಬರುತ್ತೆ. ಕುಡಿಯಂಗೆ ಬೇಕು ಅಂದರೆ ಈ ಥರ ತೆಳ್ಳಗೆ ಹಾಕ್ಕೋಬೇಕು. ಇದು ತುಂಬ ತೆಳ್ಳಗಿದೆಯಲ್ಲಮ್ಮ, ಕುದಿಬೇಕಲ್ಲ ಇನ್ನು. ಸೊ ಇದು ಒಂದು 80% ಬೇಳೆ ಕುದ್ದಾಗ ಬೆಲ್ಲ ಸೇರಿಸಿದ್ರೆ ಇನ್ನೊಂದು ಉಳಿದ 20% ಕುದಿಯೋಷ್ಟೊತ್ತಿಗೆ ಇದು ಗಟ್ಟಿಯಾಗಿ
ಕರೆಕ್ಟ್ ಇದು ಬರುತ್ತೆ ಏನು ಕನ್ಸಿಸ್ಟೆನ್ಸಿ. ಈಗಲೇ ಹಾಕ್ಬಿಡೋದ ಇದು ಡ್ರೈ ಫ್ರೂಟ್ಸ್? ತುಪ್ಪದಲ್ಲಿ ಹುರ್ಕೊಂಡಿರೋ ಡ್ರೈ ಈಗ ತುಪ್ಪ ಡ್ರೈ ಫ್ರೂಟು ಎಲ್ಲ ಇಲ್ಲದೆ ಇರೋರು ಹಾಗೆ ಮಾಡ್ಕೊಂಡು ತಿನ್ಬೋದು, ಏಲಕ್ಕಿ ಒಂದು ಹಾಕ್ಕೊಂಡು. ಓಕೆ, ಫ್ಲೇಮ್ ಕರೆಕ್ಟಾಗಿ ಅಡ್ಜಸ್ಟ್ ಮಾಡಿ, ಇಲ್ಲಾಂದರೆ ಬಾಣಲಿ ಸೀದೋಗುತ್ತೆ. ಈಗ ಎಷ್ಟು ಮಿನಿಟ್ಸು ಕುದಿಯೋಕ್ಕೆ? ಅದು ಕುದ್ದಿದ ತಕ್ಷಣ ಸಾಕು. ಸೊ ಫುಲ್ಲು ಕುದಿ ಬಂದು ಅದು ಸಾಫ್ಟಾಗಿ ಬೇಳೆ ತಿನ್ನೋಂಗೆ ಗೊತ್ತಾಗದಾಗ ಆಫ್ ಮಾಡೋದು, ಮಿನಿಟ್ಸ್ ಗೊತ್ತಿಲ್ಲ. ಇನ್ನೂ ರಿಚ್ ಎಫೆಕ್ಟ್ ಕೊಡಬೇಕು ಇದಕ್ಕೆ ಅಂದರೆ ಸ್ವಲ್ಪ ತುಪ್ಪ ಹಾಕ್ಕೋಬೋದು. ತುಪ್ಪ ಹಾಕಿದ್ರೆ ಡುಮ್ಮಿ ಆಗಲ್ಲ. ಸೊ ತುಪ್ಪ ತಿನ್ನಿ, ಯೋಚನೆ ಮಾಡಬೇಡಿ.